ಗೈಸ್ ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಶೋಭಾ ಅವರು. ಗೈಸ್ ಇವ್ರು ನಮ್ಮ ಗುಂಪಿಗೆ ಸೇರಲ್ಲ ಅಂತ ಗುಂಪಿಗೆ ಸೇರಾದ ಪದ ಆಗ್ತಾರಂತೆ. ಆಯ್ತದು ಏನು ರೂಪ ಹಂಗಂದ್ರೆ ಗೈಸ್ ಇವಾಗ ಒಂದು ಕೈ ಮುರಿದಾಕವ್ರಂತೆ ಅವ್ರ ಯಜಮಾನ್ರು. ಇವಾಗ ಇನ್ನೊಂದು ಕೈ ಗೈಸ್ ಎಲ್ಲರೂ ಹೂನ ಆಡ್ತಾ ಇದ್ದಾರೆ. ಹಣ್ಣು ವಾಸವಾ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾನಿವತ್ತು ಒಂದು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಬಂದು ನೋಡಿ ಬೋಟ್ ನೆಕ್ ಡಿಸೈನು. ಸ್ಯಾರಿ ಬಂದು ಬ್ಲಾಕ್ ಕಲರ್ ಇದೆ, ಆರೆಂಜ್ ಕಲರ್ ಬ್ಲೌಸು ನೋಡಿ. ಆರೆಂಜ್ ಮೇಲೆ ಬ್ಲಾಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬರುತ್ತೆ. ಆ ಡಿಸೈನ್ ಹಾಕಿದ್ಮೇಲೆ ತೋರಿಸ್ತೀನಿ. ಸ್ಟಿಚಿಂಗ್ ಕೂಡ ಮಾಡಬೇಕು. ಈಗ ಬ್ಯಾಗ್ ಕಂಪ್ಲೀಟ್ ಆಗ್ತಾಯಿದೆ, ಇನ್ನೇನು ಫ್ರಂಟ್ ಹಾಕಬೇಕು. ಇಲ್ಲಿ ನೋಡಿ ನಮ್ಮ ಪೂಜಾ ಓಟ್ಸ್ ತಿನ್ಕೊಂಡು ಕೂತಿದ್ದಾಳೆ. ನಾಷ್ಟ ತಿನ್ನೋ ಟೈಮಲ್ಲಿ ಓಟ್ಸ್ ತಿಂತಾಯಿದ್ದಾಳೆ ಗೈಸ್. ಚಪಾತಿ ಮಾಡಿರೋದು ಇವತ್ತು ಮನೆ ಒಡಿಸಿ ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಆಗುತ್ತೆ 12 ಗಂಟೆ. ಅದಕ್ಕೆ ಒಡಿಸಿ ತಿಂತಾ ಇದ್ದೀನಿ ಗೈಸ್. ಬನ್ನಿ ಒಂದು ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ದಾಸವಾಳ ಗಿಡನ ಒಂದು ಬಕೆಟ್ಗೆ ಹಾಕಿಕ್ಬೇಕು, ಯಾಕಂದರೆ ದೊಡ್ಡದಾಗುತ್ತಿನ್ನ ಅದು ಅದರಲ್ಲಿ ಸಾಕಾಗ್ತಾ ಇಲ್ಲ. ಅದಕ್ಕೆ ನಾಳೆ ಮಾಡೋಣ. ಇವತ್ತಿಲ್ಲ A few moments later. ಗೈಸ್ ಫ್ರೇಮ್ ಹಾಕ್ಸೋದಕ್ಕೆ ಕೊಟ್ಟಿದ್ರಿ. ಸೊ ಇವಾಗ ಅದನ್ನ ಈಸ್ಕೊಬರೋದಕ್ಕೆ ನಾನು ಈಗ ಹೋಗ್ತಾ ಇರೋದು. ಅವ್ನು ಯಾರು ಅಂತೆಲ್ಲ ತಮ್ಮ ಚಳಿ ಆಗ್ತಾಯಿತ್ತು ನಮಗೆ. ಸೊ ಇವಾಗ ಹೋಗಿ ಇಸ್ಕೊಬಂದು ಅಂಗಡಿ ಮನೇಲಿ ಇಕ್ಬೇಕು ಅಂತ ಅನ್ಕೋತಾ ಇದ್ದೀವಿ. ಹಾಲಲ್ಲಿ ನಮ್ಮ ರೂಮಲ್ಲಿ ಇಕ್ಕಿದ್ರೂ ಗೊತ್ತಾಗ್ಬಿಡುತ್ತೆ ಫ್ರೇಮ್ ಇರೋದು. ಅವ್ರು ಅವಾಗ ಬರ್ತಾ ಇರ್ತಾರೆ. ಸೊ ನೋಡೋಣ ಏನು ಮಾಡ್ಬೋದು ಅಂತ. ಓಕೆ, ಇವಾಗ ಹೋಗಿ ಫ್ರೇಮ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಗೈಸ್ ನೋಡಿ ಫ್ರೇಮ್ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಗೈಸ್. ಹೋಗಿ ಇಷ್ಟು ಒಳಗೆ ಬಂದಿದೆ. ಅವರೇ ಎಲ್ಲ ಕವರ್ ಮಾಡಿಕೊಟ್ಟಿದ್ದಾರೆ. ಗೈಸ್ ಈ ಫ್ರೇಮ್ ಕೊಟ್ಟರೆ ಎಲ್ಲ ಹಾಕೋದು ಗೊತ್ತಾ ನಾವು? ಅಲ್ಲಿ ಹಾಕ್ತೀವಿ. ಕರೆಕ್ಟಾಗಿ ಪ್ಲೇಸ್ ಕವರ್ ಆಗುತ್ತೆ ನಮ್ಮ ಅನ್ಕೋತೀನಿ. ಫೋಟೋಗೆ ಬೇರೆ ಎಲ್ಲಾದರೂ ಆಣಿ ಓಡಿಸ್ಬೇಕು. ಎಲ್ಲಿ? ನಮ್ಮ ಫೋಟೋಗೆ ಎತ್ತಿಕ್ ಬಿಟ್ಟಿದ್ದೀರ ನೋಡಿ. ಇಲ್ಲ ಐತಲ್ಲ. ಅಲ್ಲ ಅಜ್ಜಿ ತಾತ ಫೋಟೋ ಹಾಕಿದ್ದೆ ತಾನೇ ಅಲ್ಲಿ. ಆದರೆ ಏನು ಫೋಟೋ ಹಾಕ್ಬಿಟ್ಟು ನೋಡಿ ಗೈಸ್ ಏನು ಹೇಳ್ತಿದ್ದಾಳೆ. ಫಸ್ಟು ಈ ಫೋಟೋಗಳು ಇಲ್ಲಿತ್ತು, ಇವಾಗ ಇಲ್ಲಿಟ್ಟಿದ್ದೀವಿ. ಅವಳು ಕೇಳ್ತಾ ಇರೋ ಕ್ವೆಶನ್ ನೋಡಿ. ಏನು ಹೇಳಬೇಕೋ ನಂಗೆ ಗೊತ್ತಿಲ್ಲ. ಗೈಸ್ ನಮ್ಮಮ್ಮಗೆ ನಡುವೆ ಏನಾಗೈತೆ ಗೊತ್ತಿಲ್ಲ. ಆಡ್ತಾ ಇರ್ತಾರೆ. ತಪ್ಪ ಏನಾದರೂ ತಪ್ಪ, ಡ್ಯಾನ್ಸ್ ಮಾಡಿದ್ರೆ ತಪ್ಪ, ಹಾಡು ಹೇಳಿದ್ರೆ ತಪ್ಪ. ಇದು ಫ್ರೇಮು ನಾಳೆ ಓಪನ್ ಮಾಡೋಣ. ಹಿಂಗ್ ಬಂದಿದೆ ಏನು ಅಂತ ನೋಡ್ಬೇಕು. ಫಸ್ಟ್ ನಮ್ಮ ನಾವು ಹಾಕಿದ್ರಿ, ಬಟ್ ಫ್ರೇಮ್ ಹಾಕಿದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ಬೇಕಲ್ಲ. ನಾವು ನೋಡಿಲ್ಲ ಗೈಸ್. ಅವರು ಫುಲ್ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಪ್ಯಾಕ್ ಮಾಡೋದು ತಪ್ಪು. ಅದೇ ಹೇಳಿದ್ದು ತಪ್ಪು ಅಂತ. ಅವರೇ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ನಾಳೆ ಎತ್ಕೊ ಬಂದು ಗೈಸ್ ಇದು ಫ್ರೇಮ್ ಮಾಡಿಸೋದಕ್ಕೆ ಹೆವಿ ಕಾಸ್ಟ್ 1300 ಗೈಸ್. 400 ಅಲ್ಲ, 300 ತಾನೇ ಹೇಳಿದವರು. 400 ಅಂತ. ನೀನು ಎಷ್ಟು ಕೊಟ್ಟೆ? 400. 100 ವಾಪಸ್ ಕೊಟ್ರಾ? ಮತ್ತೆ ನೀನು 400 ನಾನು 400 ಮಾಡ್ಬಿಟ್ಟು ಬಂದೆ. ಎಷ್ಟು ಅಂಕಲ್ 400 ಅಂದೆ? ಹ್ಞೂ ಅಂದರು. 1400 ಗೈಸ್ ಒಟ್ಟಿನಲ್ಲಿ ಇದಂತೂ ಹೆವಿ ಕಾಸ್ಟ್ ಆಯ್ತು ನಮಗೆ ಈ ಫೋಟೋ ಎಂಬ್ರಾಯ್ಡ್ರಿ ಮಾಡಿಸೋದಕ್ಕೆ. ನಾವು ನಾಳೆ ತೋರಿಸ್ತೀವಿ. ನಾಳೆ ಓಪನ್ ಮಾಡ್ತೀವಿ ಇದನ್ನ ಅದ್ರ ಜಾಗದಲ್ಲಿ ಇಟ್ಬಿಡೋಣ. ಇವಾಗ ನಮ್ಮಪ್ಪ ಬಂದುಬಿಡ್ತಾರೆ. ಗೈಸ್ ನಮ್ಮ ಮನೇಲಿ ಎಲ್ಲೂ ಒಂದು ಫೋಟೋ ಇಲ್ಲ ಗೈಸ್. ನಮ್ಮದು ಎಷ್ಟೋ ಸರಿ ಅನ್ಕೊಂತೀವಿ ಫೋಟೋ ಮಾಡಿಸ್ಬೇಕು ಅಂತ, ಆದರೆ ಮಾಡ್ಸೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಈ ಸರಿ ನಂದು ಪ್ಲ್ಯಾನ್ ಇದ್ದಿದೆ ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂದ್ಬಿಟ್ಟು. ನಮ್ಮಮ್ಮ ಅದನ್ನು ಗ್ರ್ಯಾಬ್ ಮಾಡಿಬಿಟ್ರು. ನನಗೆ ಐಡಿಯಾನೇ ಬರ್ತಿಲ್ಲ ಏನು ಮಾಡೋದು ಏನು ಎತ್ತ ಅಂತ. ಸೊ ನಾನು ಈ ಸರಿ ಏನು ಕೊಡ್ತಾ ಇಲ್ಲ ಗೈಸ್ ಅವ್ರಿಗೆ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಒಳ್ಳೇದಾಗಲಿ. ನನಗೂ ಸೇವಿಂಗ್ಸ್ ಆಗುತ್ತೆ ಬಿಡಿ. ಹೋಗಲಿ ಬಿಡಮ್ಮ, ಒಳ್ಳೇದಾಗಲಿ.
ನಮಗೇನು ಬೇಡ. ಓಕೆ ಓಕೆ ಬಾಯ್. ದಿನದಿಂದ ಫೋಟೋ ಫ್ರೇಮ್ ಹಾಕ್ಸೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ನೋಡಿದ್ದೆ, ಬಟ್ ಇವ್ರದ್ದು ಒಂದು ಫೋಟೋ ಇಲ್ಲ ಗೈಸ್ ಚೆನ್ನಾಗಿರೋದು, ಒಂದೇ ಒಂದು ಸಿಂಗಲ್ ಪಿಕ್ ಇಲ್ಲ. ಅದಕ್ಕೆ ಸುಮ್ಮನೆ ಇದ್ದಿದ್ದು, ಇಲ್ಲಾಂದಿದ್ರೆ ಯಾವಾಗ ಅದಕ್ಕೆ ಇನ್ಮೇಲೆ ಫೋಟೋಸ್ ಹಿಡ್ಕೊಬೇಕು ಚೆನ್ನಾಗಿ ರೆಡಿ ಆದಾಗ. ನಿಂಗೆ ಗಣ್ಣ ಹತ್ರ ನೋಡಿ ಗೈಸ್ ಹೆಂಗಂತದಳೆ ನಲಿ, ನೋಡೆ ನಲಿ, ನೋಡೆ ನಿನ್ನ ಮಗಳಿನ. ನಮ್ಮ ಅಪ್ಪ ಗೈಸ್ ಎಷ್ಟು ಫೋರ್ಸ್ ಮಾಡಿ ಕರಿಬೇಕು ಗೊತ್ತಾ ಫೋಟೋಸ್ಗೆ. ಅದು ಫೋಟೋಗೆ ಸರಿಯಾಗಿ ನಿಂತ್ಕೊಳ್ಳೋದೇ ಇಲ್ಲ. ಫೋಟೋಸ್ಗೆ ಬರ್ತಾರಾ, ಒಂದು ಫೋಟೋ ತೆಗೈತೀರಿ, ಅದ್ರಲ್ಲಿ ನೆಟ್ಟಿಗೆ ಬರಲ್ಲ, ಹಿಂಗೆ ನಿಂತ್ಕೊಳ್ಳೋದು, ಡಿಫ್ರೆಂಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಮಾಡೋದು. ಒಂದು ಫೋಟೋ ಆದ್ರೂ ಚೆನ್ನಾಗಿ ಬರುತ್ತೆ ಹಂಗೆ ಮಾಡಿದ್ರೆ. ಏನು ಮಾಡೋದು, ಫೋಟೋ ಪೋಸ್ ಕೊಡೋಕೆ ಬರಲ್ವಂತೆ ಅವ್ರಿಗೆ ಪಾಪ, ಏನು ಮಾಡೋದು. ನೀನು ಹೇಳ್ಕೊಡ್ಬೇಕು ತಾನೆ, ಫೋಟೋ ಶೂಟ್ ಮಾಡಿಸ್ಬೇಕು ಕ್ಯಾಮ್ರಾಮನ್ ಹತ್ರ, ಅವಾಗ ಚೆನ್ನಾಗಿ ಬಂದರೆ ಮಾಡಿಸ್ಬೋದೆಲ್ಲ. ಬರೋದೇ ಇಲ್ಲ ಗೈಸ್ ನಮ್ಮಪ್ಪ ಫೋಟೋಸ್ಗೆಲ್ಲ, ಏನು ಮಾಡೋದಕ್ಕಾಗಲ್ಲ. ಅವ್ರಿಗೆ ಏನೋ ಒಂಥರ ಮುಸ್ಕರ. ಅವ್ರು ಓಲ್ಡ್ ಮ್ಯಾನ್ ಏನು ಮಾಡ್ತೀಯ. ನೀನು ಮುದುಕಿನೇ, ಮತ್ತೆ ನಮ್ಮಪ್ಪ ಓಲ್ಡ್ ಮ್ಯಾನ್, ನೀನು ಓಲ್ಡ್ ಮ್ಯಾನ್. ಈ ಕಾಲದವ್ರಲ್ಲ, ಆ ಕಾಲದವ್ರು. ಅದಕ್ಕೆ 90s ಕೂಡ ಅಲ್ಲ ಅವರು, 90ಸ್ಗಿನ್ನ ದಾಟಿ ಇದೆ 20s. ಓಕೆ ಹೋಗ್ಬಿಟ್ಟು ನಾಳೆ ಅವರು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಏನು ಅಂತ. ಏನು ಎಕ್ಸ್ಪ್ರೆಷನ್, ಫೋಟೋ ಎಂಬ್ರಾಯ್ಡ್ರಿ, ಫೋಟೋ ಕೊಡೋದು. ಅವ್ರಿಗೊಂದು ಏನೋ ನೋಡಿ ಶಕ್ನ ಒಂದು ಏನೋ ಮುಗ್ದಲ್ಲಿ ಒಂಥರ ಚೇಂಜಸ್ ಕಾಣಿಸುತ್ತೆ ತಾನೆ, ಅದು ನೋಡಬೇಕು ಅಂತ. ಓಕೆ, ನಾರ್ಮಲ್ ಫೋಟೋಗೂ ಫೋಟೋ ಎಂಬ್ರಾಯ್ಡರಿ ಮಾಡಿರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ಲ. ಓಕೆ, ಅದೊಂದು ಸ್ವಲ್ಪ ಇದೆ ನನಗೆ ಹೆಂಗಿರುತ್ತೆ ಎಕ್ಸ್ಪ್ರೆಷನ್. ಅದು ಆಯಿತು, ನಿಮ್ಮಪ್ಪನ ಝೂಮಲ್ಲಿ ಇಟ್ಕೊಂಡು ನೋಡ್ಕೊಬಿಡು. ಓಕೆ ಬಾಯ್ ಗೈಸ್. ಲಾಗ್ ಜಾಸ್ತಿ ಆಗಿಬಿಡುತ್ತೆ ಇದು, ಒಂದೇ ಲಾಗಲ್ಲಿ ಬರಬೇಕು. ಬೈ ಬೈ, ಗೋ ಸ್ಲೀಪ್. The next day. ನೋಡಿ ಗೈಸ್, ನಾನು ಬಂದಿದ ತಕ್ಷಣ ನಿಧಾನಕ್ಕೆ ಮಾತಾಡ್ಬೇಕಂತೆ. ಕರೆದ್ಬಿಟ್ಟು ನಿಧಾನಕ್ಕೆ ಮಾತಾಡಂದ್ರೆ ನಮ್ಮ ನಿಧಾನಕ್ಕೆ ಮಾತಾಡ್ತೀವ ನಾವು. ಹಾಂ ಹಾಯ್ ಹೇಳ್ರಿ ಅವರು ಎಲ್ಲರೂ. ನಮ್ಮ ಬಿರಿಯಾನಿ ಎಲ್ಲ ಖಾಲಿ ಆಗ್ಬೇಕು, ಪರವಾಗಿಲ್ಲ. ವಿಡಿಯೋ ಮಾಡ್ಕೊಳಕ್ಕೆ ಹೇಳಿದ್ದೀನಿ, ತಿನ್ನಕ್ಕೆಲ್ಲ. ನಮ್ಮ ಮಕ್ಕಳು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಪಾರ್ಟಿ ಕೊಡ್ತಾವ್ರೆ. ಹೆಂಗೈತೆ ಶವ. ನಮ್ಮ ಅಕ್ಕ ಅವ್ರ ಯಜಮಾನ್ರದ್ದು ಬರ್ತಡೆ, ಅದಕ್ಕೆ. ಆಯ್ತಾ ರೆಡಿ? ಬಂದ್ರಿ ನೋಡ್ರಿ, ನೋಡಿ ಗೈಸ್ ಎಲ್ಲ ರೆಡಿ ಮಾಡಿದ್ದಾರೆ. ಹಾಂ, ಏನು ಮಾಡ್ತಿರೋದ? ಏನು ಮಾಡ್ಬೇಕು ಹೇಳ್ರಿ. ಅಲ್ಲ, ಏನು ಬಿರಿಯಾನಿ? ಹೈದ್ರಾಬಾದ್ ಬಿರಿಯಾನಿನಾ ಏನು ಬಿರಿಯಾನಿ? ಹೈದ್ರಾಬಾದ್ ಬಿರಿಯಾನಿ. ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿದೀಯಾ? ಎಷ್ಟು ಜನಕ್ಕೆ ಮಾಡ್ತಾ ಇದೀಯಾ? ಎಲ್ಲರಿಗೂ, ನಮ್ಮ ಗ್ಯಾಂಗು. ನಮ್ಮ ಗ್ಯಾಂಗು? ಯಾರು ನಮ್ಮ ಗ್ಯಾಂಗು? ನೋಡ್ರಿ, ಏಯ್, ನಮ್ಮ ಗ್ರೂಪ್ ಅನ್ನು ಗ್ಯಾಂಗ್ ಅನ್ಬಾರ್ದು. ನಮ್ಮ ಗ್ರೂಪು ಗೈಸ್, ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಶೋಭಾ ಅವರು. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಇದು ಚಿಕನ್ ಫ್ರೈಯಾ? ಎಲ್ಲ ದಮ್ ಕಟ್ಟೋದಕ್ಕೆ. ಯು ಡೋಂಟ್ ನೋ ಬಿರಿಯಾನಿ? ನೋ, ಇವ್ರಿಗೆ ದಮ್ ಬಿರಿಯಾನಿ ಗೊತ್ತಿಲ್ಲ ಅಂತ ನೋಡಿ ಫ್ರೆಂಡ್ಸ್. ಗೊತ್ತಿಲ್ಲಪ್ಪ, ನಾನು ಯಾವತ್ತೂ ಮಾಡಿಲ್ಲ. ಹಿಂಗೆ ಮಾಡೋದು. ಹೌದಾ? ನೋಡಿ ಅದು ಹೆಂಗಿದೆ ಕಲರ್. ಓಕೆ, ಹೈದ್ರಾಬಾದಿ ದಮ್ ಬಿರಿಯಾನಿ. ಹೈದ್ರಾಬಾದ್ ದಮ್ ಬಿರಿಯಾನಿ. ಗೈಸ್, ರೆಸಿಪಿ ಬೇಗ ಬಂದಿದ್ರೆ ಎಲ್ಲ ನೋಡ್ಕೊಂತಾ ಇದ್ದೆ. ಕೆಳಗಡೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಹಾಕ್ತೀವಿ. ದಮ್ ಬಿರಿಯಾನಿ ಅಲ್ಲ, ಹೈದ್ರಾಬಾದ್ ಬಿರಿಯಾನಿ ಇದು. ಹೈದ್ರಾಬಾದಿ ದಮ್ ಬಿರಿಯಾನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಹಾಗೆ ನಮ್ಮ ಶೋಭಾ ಅವ್ರ ಚಾನಲಲ್ಲಿ ಹಾಕ್ತಾರೆ, ನಮ್ಮ ಚಾನಲ್ ಇಲ್ಲ ಗೈಸ್. ಶೋಭಾ ಹಾಕ್ತಾಳೆ ನೋಡ್ಕೊಳ್ಳಿ, ಹೈದ್ರಾಬಾದ್ ದಮ್ ಬಿರಿಯಾನಿ ಅಂತೆ. ಎಲ್ಲ ನಮ್ಮ ಶೋಭಾನೆ ಮಾಡ್ತಾ ಇರೋದು. ಎಲ್ಲ ಗೈಸ್ ನೋಡಿ, ಒಬ್ಬರು ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾರೆ, ಒಬ್ಬರು ವಿಡಿಯೋ ಮಾಡ್ತಾವ್ರೆ. ನೆಕ್ಸ್ಟ್ ಹೈದ್ರಾಬಾದ್ ಎಂತವಾ ಹೋಟೆಲ್ ಹೈದ್ರಾಬಾದ್ ಶೋಭಾ ಚಾನಲಲ್ಲಿ ಬರ್ತೈತೆ, ಶೋಭಾ ಕೃಷ್ಣ ಲಾಕ್ಸಲ್ಲಿ ನೋಡ್ಕೊಳ್ರಿ. ಹೈದ್ರಾಬಾದ್ ಬಿರಿಯಾನಿ ಮಾಡೋದು ವಿಡಿಯೋ ಮಾಡ್ತಾ ಇದ್ದಾರೆ, ಹೆಂಗೆ ಮಾಡೋದು ಅಂತ. ಅರ್ಧಂಬರ್ಧ ವಿಡಿಯೋ ಹಿಡ್ದಿರೋದು ನಾವು. ಅರ್ಧಂಬರ್ಧ ಮಾಡಿದ್ರೆ ಹೆಂಗೆ? ಫುಲ್ ಹಿಡಿಬೇಕಪ್ಪ. ಇಲ್ಲ, ಚಿಕನ್ ಮ್ಯಾರಿನೇಟ್ ಮಾಡ್ಬಿಟ್ಟಿದ್ದೆ, ಅವಾಗ ಆವಾಗ ಅದು ಮುಂಚೆನ ಅದು ಐತೆ, ಹಾಕಿದ್ದೀನಿ, ವಿಡಿಯೋ ಐತೆ. ಹಾಕಿದ್ಯಾ? ಹಾಕಿದಾರಂತೆ ಗೈಸ್, ನೋಡ್ಕೊಳ್ಳಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವ್ರು ನೋಡಿ
ಕುತ್ಕೊಂಡ್ಬಿಟ್ಟವ್ರೆ ಬಂದು ಯಾರೇನಾರ ಮಾಡ್ಕೊಂಡು ಯಾರೇನಾರ ಮಾಡ್ಕೊಂಡು ಒಟ್ಟಿನಲ್ಲಿ ಬಿರಿಯಾನಿ ಮಾಡಿಕೊಟ್ರೆ ಸಾಕು ನಮಗೆ ಅಂತ ತಿಂತೀವಿ ಅಷ್ಟೇ. ಏನೋ ಏನೇನು ಇನ್ನೊಂದ್ಸರಿ ಹೇಳ ಏನೋ ಅಂದರು ಏನಂದಿದ್ದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಹಾಂ ತಿರ್ಗಾ ಅವ್ರು ಮಾಡ್ಕೊಡ್ಬೇಕಂತ ನೋಡೋರು ಏನಂತ ಅವ್ರು ಅಂದಿದ್ದು. ನಾವು ಹೇಳಿಲ್ಲಪ್ಪ ಹಂಗಂತ ನಾವೇ ಹೋಗಿ ಹೇಳಿದ್ವಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂದಿದ್ದು ಅಷ್ಟೇ. ನೋಡಿ ಗೈಸ್ ಹೈದ್ರಾಬಾದ್ ಬಿರಿಯಾನಿ ರೆಡಿ ಆಯಿತು. ಕಲಿಸ್ತಾ ಇದ್ದಾರೆ ಈಗ. ಆಹಾ ಒಳ್ಳೆ ನಿಧಾನ ನಿಧಾನ ಗಮ್ಮಂತ ಇದೆ. ಗಮ್ಮಂತ ಇದೆ. ತುಪ್ಪ ಸ್ಮೆಲ್ಲು, ಬಿರಿಯಾನಿ ಸ್ಮೆಲ್ಲು, ತುಪ್ಪ ಸ್ಮೆಲ್ಲು ಕಲರ್ಫುಲ್ಲಾಗಿದೆ. ನೆಕ್ಸ್ಟ್ ಯಾರಿಗಾದ್ರೂ ಹೈದ್ರಾಬಾದ್ ಬಿರಿಯಾನಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮ ಶೋಭಾ ಅವ್ರು ಬಂದು ಮಾಡಿಕೊಡ್ತಾರೆ. 10 kg ಅದನ್ನು ಮಾಡಿಕೊಡ್ತಾರೆ. ఫస్ట్ టైం ఇష్టం ಮಾಡಿರೋದು. ಹೌದಾ? ఒక కేజీ నాది ఎప్పుడు చేస్తా ఉండేది. ఇప్పుడు ఇంకా అర్ధ కేజీ చాలా అయిపోయింది. ಕಲ್ತ್ಕೊಬೇಕು ಮೇ 10 kg ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ನೀನು ಇಷ್ಟೇ ಮಾಡಿದ್ದೀವಿ ಅಂತ 10 kg ಮಾಡೋಕ್ಕೆ ಯಾವ ಅದೇ ಅದಕ್ಕೆಲ್ಲ ದಿಗಿಲ್ ನಮ್ಮ ಡ್ಯಾಡಿ ಕುಕ್ಕಿಂಗು, ಅದಕ್ಕೆ ನಾವು ಕುಕ್ಕಿಂಗು. 350 ರೂಪಾಯಿ ಒಂದು ಪ್ಲೇಟ್. ಯಾರು ಬೇಕೇಳಿ 350 ರೂಪಾಯಿ ಬಿರಿಯಾನಿ ಬರ್ತೈತೆ. ಹೋಗಮ್ಮ ಹೋಗಿ ಮುಂದೆ ಹೋಗ. 350 ರೂಪಾಯಿ ಒಂದು ಪ್ಲೇಟ್. ಹೈದ್ರಾಬಾದ್ ಬಿರಿಯಾನಿ. ನೆಕ್ಸ್ಟ್ ಇವ್ರು ಒಂದು ಹೋಟ್ಲ್ ಓಪನ್ ಮಾಡ್ತಾ ಇದ್ದಾರೆ, ಬಂದ್ಬಿಡಿ. ಹೊಗೆ ಬರ್ತಾ ಇದೆ ಘಮ ಘಮ ಅಂತ ಹೋಗಿ ಸುವಾಸನೆ. ಹೊಟ್ಟೆ ತುಂಬ ಹೋಯ್ತು. ಅದಲ್ಲ ಶೋಭಾ ಶೋಭಾ ಅವರೆಲ್ಲ ಘಮ ಘಮ ಅದರಲ್ಲಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಮುಚ್ಚಕ್ಕೆ ಪ್ಲೇಟ್. ಪೀಸ್ಗಳೆಲ್ಲ ಕೇಳಿದ್ರೆ ಅವರು ಇವಾಗ ತಿನ್ನಲ್ಲಂತೆ. ಕಲ್ಪೆಟ್ಟಿ ನುಂಡು ಬಿಡ್ಲು ಚೆಂಗತ್ತೆ ಹೇಳಿ ಇನ್ನೊಂದ್ಸರಿ. ಉಮ್ಮಕ್ಕ ಅವ್ರ ಭಯನೇ ಬಿದ್ದೋಗ್ಬಿಟ್ರಂತ. ಅಲ್ಲ ಹಿಂಗೆ ಜೋರಾಗಿ ಕಲ್ಸಕ್ಕೆ ಹೋದ್ರು. ನಮ್ಮ ಶೋಭಾ ಬೇಡ ಬೇಡಕ್ಕೆ ಅನ್ನ ಎಲ್ಲ ನುಣ್ಣಗಾಗ್ಬಿಡ್ತಾನೆ ಜೋರಾಗಿ ಅಂದ್ಬಿಟ್ರೆ. ಅದಕ್ಕೆ ಉಮ್ಮಕ್ಕ ಅವ್ರ ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಹೌದಾ? ಹಿಂಗೆಲ್ಲ ಅಂದ ನೋಡಿ ಗೈಸ್ ಏನೇನು ಹೇಳ್ತಾರೆ ನೋಡ್ರಿ. ನನ್ನ ಮೇಲೆಲ್ಲ ಕಂಪ್ಲೇಂಟ್ ಇರ್ತವ್ರೆ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಬಿರಿಯಾನಿ ಮಾಡಿಕೊಟ್ಟು ತಪ್ಪಿಗೆ. ಅಷ್ಟೇನಾ? ಹೇಳಿ ನಾನು ನೋಡಿ ಗೈಸ್ ಇವ್ರು ನಮ್ಮ ಗುಂಪಿಗೆ ಸೇರಲ್ಲ ಅಂತ ಗುಂಪಿಗೆ ಸೇರಾದ ಪದ ಆಗ್ತಾರಂತೆ. ಹೆಂಗೆ ರೂಪ ಅನ್ನೋದು ನಮ್ಮ ಗುಂಪಲ್ಲಿರೋದು ಬಂತೆ ನಾಳೆಯಿಂದ. ನೋಡಿ ರೆಡಿ ಆಯಿತು. ನಡೀರಿ ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ಏನಮ್ಮ ಹುಡುಗರು ಬಂದೇ ಇಲ್ಲ. ನನ್ನ ಮಗದಲ್ಲಿ ಏನು ಮಾಡ್ತಾವ ಏನೋ ಬಂದೇ ಇಲ್ಲ. ಇವರು ಹೊಟ್ಟೆ ಹಸಿತೈತೆ ಬಿರಿಯಾನಿ ಹಾಕ್ಕೊಂಡು ತಿನ್ನೋಣ ಅಂದಿರಾ? ಯಾಕೆ ಸುಮ್ಮನೆ ಅಂದ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ತಿಂತಾವ್ರೆ. ಮೊಸರು ಬಜ್ಜಿ ಹಾಕ್ಕೊಂಡು. ಇನ್ನೊಂದ್ಸರಿ ಅನ್ನೋ ಹಿಂಗಂತ ಆಯ್ತು. ಕ್ಯಾಚ್ ಆಯ್ತು ಅದು. ಏನು ರೂಪ ಹಂಗಂದ್ರೆ ಅದು ಬೇಕಂತೆ ಅಂತ ಅರ್ಥ. ಇವತ್ತೇನೋ ಆಗೋಗೈತು ಇವ್ರಿಗೆ. ತಗೊಬಂದು ಪಾರ್ಟಿ ಮಾಡೋಣ ಇರ್ರಿ ಗೈಸ್. ಇವಾಗೆ ಒಂದು ಕೈ ಮುರಿದಾಕವ್ರಂತೆ ಅವ್ರ ಯಜಮಾನ್ರು. ಇವಾಗ ಇನ್ನೊಂದು ಕೈ ಇಲ್ಲ ನೋಡಿ ಚೆನ್ನಾಗಿ. ಅಯ್ಯ ಆವಾಗಲೇ ವೀಡಿಯೋನಲ್ಲಿ ಕಾಣಿಸು. ಇದು ಹಾಕೊಂಡು ನೋಡಿ ಮಿಕ್ಸರಲ್ಲಿ ಇಟ್ಬಿಟ್ಟವ್ರೆ. ಅಲ್ಲಲ್ಲಲ್ಲಲ್ಲಲ್ಲ ಹೇಳೋದು ಹೇಳ್ಬಿಟ್ಟು ಮುಂಚೆ ಏನಾದ್ರು ತಿನ್ಬೇಕಂತ ಅದಕ್ಕೆ ನಾನು ಏನು ಹೇಳಿದ್ದು? ಊಟಕ್ಕೆ ಮುಂಚೆ ಏನಾದ್ರು ತಿನ್ಬೇಕು. ಯಾರು ಹೇಳಿದ್ದು? ಸ್ವೀಟ್ ತಿನ್ಬೇಕು. ಸ್ವೀಟ್ ತರಿಸಿ ಏನು ಬೇಕು? ಜಾಮೂನ್ ಬೇಕಪ್ಪ. ಸ್ವೀಟ್ ಎಲ್ಲ ತಿನ್ನಲ್ಲಪ್ಪ. ಅವಾಗ ಹೇಳಿದ್ರೆ ಮಕ್ಕ ಶುಗರ್ ಐತೆ ಅನ್ಕೊಂಡಲ್ವ?
ಶುಗರ್ ಇಲ್ಲ, ಶುಗರ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ನಾನು ಉಮ್ಮ ಕಡೆ ಇದೆ ಅಂತ ಹೇಳಿಲ್ಲ, ಶುಗರ್ ಎಲ್ಲ ತಿನ್ಬೇಡ್ರಿ ಅಂತ ಹೇಳಿದ್ದು. ಅದೇ ಶುಗರ್ ಇಲ್ಲ, ಯಾರಿದ್ದಾರೆ ಪಾಪ, ಯಾರು ಇಲ್ಲ ಅಲ್ಲಿ. ಶುಗರ್ ಕಟ್ಟಲ್ಲಿದ್ದಾರೆ ನಮ್ಮ ಆಂಟಿ ಅಷ್ಟೇ. ಶುಗರು ಆದಷ್ಟು ಒಳ್ಳೇದು, ಕಮ್ಮಿ ಮಾಡ್ಕೊಳ್ಬೇಕು. ಶುಗರ್ ತಿನ್ಬಾರ್ದು, ಸ್ವೀಟ್ ಎಲ್ಲ ತಿನ್ಬಾರ್ದು. ಇವತ್ತಂತೂ ಸಖತ್ತಾಗಿ ನಕ್ಬಿಟ್ಟಿದ್ದೀವಿ ಇವತ್ತೆಲ್ಲ ಗೊತ್ತೈತೆ. ರೂಪನೇ ಜಾಸ್ತಿ ಇನ್ನ. ಗೊತ್ತಾಗಲ್ಲ. ಎರಡು ಬಾರ್ಸೋದು ಸುಮ್ಮನೆ ಹೇ ಬೇಗ ತಿನ್ರಿ, ಒಂದು ಡ್ಯಾನ್ಸ್ ಮಾಡೋಣ. ಶಬಾ ಡ್ರೆಸ್ಸೇ ಚೆನ್ನಾಗಿಲ್ಲ. ಏನ್ ಪರವಾಗಿಲ್ಲ, ಚೆನ್ನಾಗೇ ಐತೆ. ಫೇಸ್ ಯಾವಾಗ್ಲೂ ಚೆನ್ನಾಗೇ ರೆಡಿಯಾಗಿ ಮಾಡೋದಕ್ಕಾಗಲ್ಲ. ನಾವ್ ಹೆಂಗಿದಿರೋ ಹಂಗೆ ತೋರಿಸ್ಬೇಕಷ್ಟೇ. ನ್ಯಾಚುರಲ್ ಯಾರೋ ಅಂದ್ರು ನೀನ್ ಚೆನ್ನಾಗಿ ರೆಡಿ ಆಗ್ಬೇಕು ತಾನೆ ವಿಡಿಯೋ ಮಾಡ್ಬೇಕಂದ್ರೆ, ಹಿಂಗೆ ಇದೆಯಲ್ಲ ಅಂತಂದ್ರೆ ಹೇಳೋದು ಅಷ್ಟೇ. ಅಲ್ಲ, ನಾವ್ ಹೇಳಿದ್ರೆ ಅದು ಇದಿರಲ್ಲ, ಎಲ್ಲ ಬುಟ್ಟೆಲ್ಲ ಬಿಟ್ಕೊಂಡ್ ಬಿಡಂಗಾತೈತೆ ಅವ್ರಿಗೆಲ್ಲ ಇರಬಾರ್ದು. ನಾವೆಲ್ಲ खत्म बाय बाय टाटा गुड बाय गया ನಾವೆಲ್ಲ ಪಬ್ಲಿಷ್ ಮಾಡ್ತೀವ್ರಿ. ಅದೇ ಅಲ್ವಾ ಸೀನಾಪನ್ಗೆ ಯಾಕೆ ಕಳ್ಸಿದೀವಿ ಮಾತಾಡ್ಕೊಡ್ದು ಕಳ್ಸಿದೀವಿ ಆಂಟಿ. ಗೈಸ್ ಎಲ್ಲ ತಮಾಷೆಗೆ ಸುಮ್ಮನೆ ಮಾತಾಡ್ತಾವ್ರೆ, ಆಮೇಲೆ ನಿಜ ಅನ್ಕೋಬೇಡಿ ಯಾರೂ. ತಮಾಷೆಗೆ ನಾಳೆ ಬಂದಿಲ್ಲ ಅಂದ್ರೆ ಇವತ್ತು ಬೇಗ ಹೋಗ್ತಾರ. ನಗ್ಬೇಕು, ಏನೋ ಒಂದು ನಗ್ತಾ ಇದೀವಿ ಮಾತಾಡ್ಕೊಂಡು ಅಷ್ಟೇ, ಬೇರೆ ಏನಿಲ್ಲ. ನಾವು ಆ ಥರ ಎಲ್ಲ ಮಾಡಲ್ಲ, ನಾವು ತುಂಬಾ ಒಳ್ಳೆಯವರು. ಬಂದಿರೋದು ಡಿಸೈನ್ ಹುಡುಗಿರು. ನಾವು ಜೊತೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಮಾತಾಡ್ತೀರಿ, ಸ್ಮೈಲ್ ಮಾಡೋದು, ಅದೇ ಮಾತಾಡ್ತಾ ಇದೀವಿ ಅಷ್ಟೇ. ಅಷ್ಟೇ ಅಷ್ಟೇ. ಬರಲ್ಲ ಕಮ್ಮಿ ಬಾ ನಾವು ತಿನ್ನೋಣ. ಆಯ್ತು, ಧನುಷು ಬಂದ್ಬಿಡ್ತಾನೆ ಸ್ವಲ್ಪ ಬಿರಿಯಾನಿ ಪಾರ್ಟಿನಾ. ನಿಖಿಲ್ ಹಾಯ್. ನಿಖಿಲ್ ಅವ್ರ ಅಮ್ಮಗೆ ಚಾಕ್ಲೇಟ್ ತಂದು ಕೊಡ್ತಾ ಇದ್ದಾನೆ. ಏನು ಪಾರ್ಟಿ ನಿಖಿಲ್? ಬಿರಿಯಾನಿ. ಏನಕ್ಕೆ ಗೊತ್ತಿಲ್ಲ ಅಷ್ಟೇ, ಒಟ್ನಲ್ಲಿ ಬಿರಿಯಾನಿ ಅಷ್ಟೇ. ನಮ್ಗೆ ಏನ್ ಬೇಕು ಅದ್ಯಾವುದೋ ವಿಡಿಯೋ ಐತಲ್ಲ, ಏನದು ಅಷ್ಟೇ ಅಷ್ಟೇ. ಏನ್ ಕೆಲಸ ಮಾಡ್ಬೇಕು? ರೈಸ್ ಬಿರಿಯಾನಿ ಹಾಕ್ಕೊಟ್ಟಿದ್ದಾರೆ. ಚೆನ್ನಾಗೈತಾ? ಟೇಸ್ಟ್ ಮಾಡಿದ್ರಾ? ಇನ್ನ ಇವಾಗ ತಾನೇ ಇತ್ತು, ವಿಡಿಯೋನೇ ಆನ್ ಮಾಡಿಲ್ಲ ನಾನು. ಚೆನ್ನಾಗೈತೆ, ಮೊಸರು ಹಾಕೊಳ್ಳಿ. ಅಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ ಶೋಭಾ ಅಂತ ಹೇಳ್ತಾವ್ರೆ ನಮ್ಮ ಆಂಟಿಗೆ. ಸೂಪರ್ ಆಗಿದೆ ಗೈಸ್. ನೋಡಿ ಗೈಸ್, ಬಿರಿಯಾನಿ ಹೈದರಾಬಾದ್ ದಮ್. ನುಣ್ಣಗಾಯ್ತು ಸ್ವಲ್ಪ ಅಷ್ಟೇ, ಏನಿಲ್ಲ. ಕರೆಕ್ಟಾಗಿ ಅದೇ ತಿರ್ಗ್ಸೋವಾಗ ಹಂಗಾಗಿರೋದು. ಹಾಯ್ ಪನಾವ್. ನಮ್ಮ ಪಲಾವ್ ಬಂದಿದ್ದಾನೆ ನೋಡಿ ಗೈಸ್. ಯಾಕಮ್ಮ ರೇಗಿಸ್ತೀಯ ಪಾಪ ಅವನ್ನ? ಪ್ರಣವ್ ಅವನ ಹೆಸರು. ಅವನ್ನ ರೇಗಿಸ್ದಿರ ನಾವಿನ್ ಯಾರನ್ನ ರೇಗ್ಸಕ್ಕಾಗುತ್ತೆ? ಎಲ್ಲ ಪಲಾವ್. ಬನ್ನಿ ಬನ್ನಿ ತಿನ್ಬನ್ರಿ. ಅಲ್ಲ ನಿಮ್ಗಾಗುತ್ತೆ. ನಿಖಿ ಪ್ರಣವ್ ಬಾರ ಈ ಸೈಡು ಬಾರೋ. ಯಾರು ಹೋಗ್ಬಾರ್ದು ಅಂತಾರೆ, ಅವನ್ನೆಲ್ಲ ಇದು ಮಾಡಿಬಿಟ್ರಿ ಅಷ್ಟೇ. ನಮ್ದನು ಈಗ ಬರ್ತಾ ಇದ್ದಾನೆ. ಓರ್ನೇ ಕೇಳು. ನಮ್ಮ ಲಾಗಲ್ಲಿ ಯಾವ ಥರ ಮಾಡಬೇಕು ಅಂದರೆ ಕ್ರಿಕೆಟ್ ಅಂತೆ. ನಾವು ಹೋಗ್ಬಿಟ್ಟು ಕ್ರಿಕೆಟ್ ಆಡೋಕ್ಕಾಗುತ್ತಾ? ಎಕ್ಸ್ಪೆರಿಮೆಂಟ್ ಥರ ಮಾಡಬೇಕು, ಪ್ರ್ಯಾಂಕ್ ವಿಡಿಯೋ ಮಾಡಬೇಕು. ಮಮ್ಮಿ ಮಾಡೋದೇ ಇವಾಗ ಪ್ರ್ಯಾಂಕ್ ವಿಡಿಯೋಸ್. ನಿನಗೆ ಪ್ರ್ಯಾಂಕ್ ವಿಡಿಯೋಸ್ ಇಷ್ಟನಾ? ನಿನಗೆ ನಿಖಿಲ್ ಉರ್ಸೋದು ಉರ್ಸೋದು ಯಾರು ಮಾಡೋಣ? ಮಾತಾಡಿ ಮಾಡೋಣ. ಅವಯ್ಯ ಇಲ್ಲಿ ಕೇಳೋ, ಒಂದು ಕೇಳೋ. ಅವ್ರ ಮಮ್ಮಿಗಂತೆ ನಿಮ್ಮ ಅಮ್ಮಂಗೆ ಮಾಡೋಣ ಮಾಡೋಣ. ಹಾಗೆ ಅಲ್ಲ, ಅವರು ಅವನ ವಿಡಿಯೋ ಮಾಡಬೇಕು. ನನ್ನ ಮಮ್ಮಿ ಮಾಡಾಯ್ತು ಆಲ್ರೆಡಿ. ಬ್ಯಾಂಡೇಜ್ ಸುತ್ಕೊಂಡ್ ಬಂದಿದ್ದೆ.
ಕುಣಿದ ಪ್ರಣವ್ ಅಂದಿದ್ದು ಉರ್ಕೊಳ್ಳೋರ್ಗೋಸ್ಕರ ಪ್ರ್ಯಾಂಕ್ ಮಾಡ್ಬೇಕಂತೆ. ಅಲ್ಲ ಅವ್ನು ಟ್ಯೂಷನಲ್ಲಿ ಎಲ್ಲರಿಗೂ ಪ್ರಾಂಕ್ ಮಾಡಿದ್ನು ಒಂದು ದಿವಸ ಎಲ್ಲ. ಏನ್ ಪ್ರ್ಯಾಂಕ್ ಮಾಡಿದ? ಕೈಗೆ ಬ್ಯಾಂಡೇಜ್ ಹಾಕೊಂಡ್ಬಂದ್ಬಿಟ್ಟು ನಂಗೆ ಕೈ ಇದಾಗ್ಬಿಡುತ್ತೆ ಅಂತ. ಒಂದು ದಿವಸ ಎಲ್ಲ ಹೋದೆ ಆಮೇಲೆ ತಗ್ಬಿಟ್ನಲ್ಲ. ಹಿಂಗೆಲ್ಲ ಮಾಡ್ತೀಯ ನೀನು? ನಾವೆಲ್ಲ ನಿಧಾನಕೊಂಡ್ಬಿಟ್ಟಿದ್ದೆ. ಏಯ್ ಹೆಸರಿನೋ ಮಾಡಿದ್ಯಾ ಮತ್ತೆ ಇದೇ ತರ ಓದ್ಬಾರ್ದು ಅಂದ್ಬಿಟ್ಟು ಗೊತ್ತಿದ್ದೆ ನಾವು ಬಾಯ್ ಬಿಟ್ಟಿಲ್ಲ. ಸಪೋರ್ಟಿಂಗ್ ಹಂಗೆ ಇರ್ಬೇಕು. ತಮ್ಮನ್ ಸಪೋರ್ಟಿಂಗ್. ನಮ್ ಪ್ರಣವ್ ಗೊತ್ತಾಗೋಯ್ತು ಇವತ್ತು ನನಗೆ. ಹಂಗಾದ್ರೆ ದಿನ ಗೊತ್ತಿಲ್ಲ ಪ್ರಣವ್ ಈ ತರ ಎಲ್ಲ ಮಾಡ್ತೀಯಾ? ವಿಡಿಯೋ ಮಾಡ್ತಾ ಇದ್ರೆ ಫ್ರಾಂಕ್ ಅಂತಾರೆ. ನೀನ್ ಸುಮ್ಮನೆ ಇದು Prank ಅಲ್ಲ prank. ನಾನು ಹೇಳ್ದಂಗೆ ಹೇಳ್ತಾನ ನಾವು ಅಮ್ಮಗೆ. ಆಯ್ತು ನೋಡ್ತಾರಲ್ಲ. ಇನ್ನೊಂದ್ಸರಿ ಹೇಳ. ಅದು prank ಅಲ್ಲ prank. ಫ್ರಾಂಕ್ ಅದಕ್ಕೆ ಒಂದು ಹೆಸರು ಬಂದಿದೆ. ಬಂತ ನನಗೆ ಫ್ರಾಂಕ್. ನೀನೆಲ್ಲ ಹೇಳ್ಬೇಡ. ನೀನ್ ನೆಟ್ಟಿಗೆ ತಿನ್ನೋ ಫಸ್ಟ್. ಚಟ ಮುಕ್ಕಲ್ ಹಾಕ. ಚೆಕ್ ಮಾಡಿ ಹೇಳೋಣ. 4, 5, 6 ಗೈಸ್ ಎಲ್ಲರೂ ಹೂನ ಆಡ್ತಾ ಇದ್ದಾರೆ. ಸಾಕ 10 ಇನ್ನ 3 ಕಾರ್ಡ್ ಹಾಕ್ಲಾ? ಇವಾಗ ಸಮಾಧಾನ ಆಯ್ತಾ ನಿಖಿಲ್? ನಿಖಿಲ್ ಹೇ ನಿಖಿಲ್ ಇನ್ನ ಎಲ್ಲರಿಗೂ 13 ಹಾಕ್ಸ್ಬಿಡೋಣ. ಕಾರ್ಡ್ಸ್ ಎಲ್ಲ ಎತ್ಕೊಬಿಡು. ಎಷ್ಟಾಯ್ತಂತೆ? 12 ಇವಾಗ ಕೊಟ್ರೆ. ಇದೇನಿದೆ ಈ ತರ ಮತ್ತೆ 13 ಫುಲ್ ಉಲ್ಟಾ ಪಲ್ಟಾ ಬಂದಿದ್ದು. 6, 7, 8, ಏ ಬರ್ತೀಯ ಕಾರ್ಡ್ ಹಾಕ್ತಾಳೆ ನಿಮ್ದು? 12, 13. 5, 6, 7, 8, 9 2 ಕೊಟ್ಬಿಡು ಅವನಿಗೆ. ನಿಖಿಲ್ ಎಲ್ಲೋ ನಿಖಿಲ್ ಇವಾಗ ಸಮಾಧಾನ ಆಯ್ತಾ? ಹಾ ಅವಾಗಿಂದ ಉನಾಡೋಣ 9 ಇದ್ರೆ ಹಾಕಿಲ್ಲ ಅಂದ್ರೆ ನೋಡಿ. ಇಂಡೋರ್ ಗೇಮು. ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಈ ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲೂ ಕಂಟಿನ್ಯೂ ಆಗುತ್ತೆ. ಅಂದರೆ ನೆಕ್ಸ್ಟ್ ಡೇನೇ ಬರುತ್ತೆ. ಓಕೆ ಗೈಸ್, ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.